ಏನೇ ಮಾತಾಡ್ತಾ ಇದ್ದೀನಿ ನೀನು? ಇದಕ್ಕಿದ್ದಂಗೆ ತಗೊಂಬ ಅಂತಂದ್ರೆ ಎಲ್ಲಿಂದ ತರ್ಲಿ? ಒಂಚೂರು ಟೈಮ್ ಕೊಡು. ನೋ ಟೈಮ್, ಓನ್ಲಿ ಕ್ರೈಮ್. ದುಡುಕ್ಬೇಡ ಕಣೆ, ನನ್ನ ಮಾತು ಕೇಳು. ನಿಮ್ ಮಾತೇನ್ ಕೇಳೋದು? ನೀವು ನನ್ನ ಮಾತು ಕೇಳಿ, ಇಲ್ಲಾಂದ್ರೆ ಇಲ್ಲ ನೋಡಿ. ಫ್ರಿಜ್ ವಾಷಿಂಗ್ ಮಷಿನ್ ತಾನೆ ಇದು ಆರ್ಡರ್ ಮಾಡ್ತೀನಿ. ನನ್ನ ಹೆಂಡತಿಗೆ ಒಂದು ಫ್ರಿಜ್ ವಾಷಿಂಗ್ ಮಷಿನ್. ಥ್ಯಾಂಕ್ ಯು ಸೋ ಮಚ್. ಏನ್ ಸರ್ ಇವಳು? ನಾನು ಕಷ್ಟಪಟ್ಟು ದುಡ್ಡು ಮಾಡೋದು, ಇವಳು ಅದನ್ನೆಲ್ಲ ಒಂದೇ ನಿಮಿಷದಲ್ಲಿ ಖಾಲಿ ಮಾಡೋದಂತೆ. ಸುಮ್ಮನೆ ಇರ್ತಾ ಇರ್ಲಿಲ್ಲ ಸರ್. ಆದ್ರ ಇವ್ರಪ್ಪ ಅಗ್ರಿಮೆಂಟ್ ಮಾಡಿಸ್ಕೊಂಡವನೆ, ನನ್ನ ಮಗಳಿಗೆ ಜ್ವರ ಬಂದ್ರು ನಿನ್ನ ಜೈಲಿಗೆ ಹಾಕ್ತೀನಿ ಅಂತ. ಅದಕ್ಕೆ ಸುಮ್ಮನಾಗಿದ್ದೀನಿ. ಈ ವಿಷಯ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಬನ್ರಿ ಇಲ್ಲಿ. ಬಂದೆ. ಬನ್ರಿ ಇಲ್ಲಿ. ಬಂದೆ. ಅದಲ್ಲ, ಕುಡಿಯಕ್ ಹಾಲು ತಂದು ಕೊಡ್ಬೇಕಾ? ಕೈ ಕಾಲು ಒತ್ಬೇಕಾ? ಇನ್ನೇನ್ ತೊಡೆ ಮೇಲೆ ಮಲಸ್ಕೊಂಡು ತೊಡೆ ಮೇಲೆ ಮಲ್ಸ್ಕೊಂಡು ಜೋಗ ಹಾಡ್ಬೇಕಾ ಅಂದೆ. ಮತ್ತೆ ನಂಗೆ ಈ ಮನೇಲಿ ಇದು ಬೋರ್ ಆಗ್ತಿದೆ ಕಣ್ರಿ. ಇರು, ಒಂದೇ ನಿಮಿಷ ಬಂದೆ. ಅಯ್ಯೋ, ಮನೇನೆ ಚೇಂಜ್ ಮಾಡ್ಬಿಡ್ತಾ. ಎಲ್ಲಿಗೆ? ಅದೇ ಈ ಮನೇಲಿ ಇದ್ದು ಬೋರ್ ಆಗುತ್ತೆ ಅಂದಲ್ಲ, ಒಂದ್ ಅವ್ರ ತವ್ರ ಮನೆಗೆ ಹೋಗ್ಬಾ, ನೆಮ್ಮದಿ ಆಗಾದ್ರೂ ಇರ್ತೀನಿ. ಇರು, ಕ್ಯಾಬ್ ಬುಕ್ ಮಾಡ್ತೇನೆ. ಅಯ್ಯೋ ರೀ, ನಾನು ಹೇಳಿದಲ್ಲ. ಈ ಲೇಟೆಸ್ಟ್ ಲೇಔಟ್ ಅಲ್ಲಿ ಸೈಟ್ ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಆಡ್ ಬರ್ತಿತ್ತು. ನೀವು ಒಂದ್ ಸೈಟ್ ತಗೊಳ್ಳಿ. ಇದ್ಕಿದಂಗೆ ಸೈಟ್ ತಗಂತಂದ್ರೆ ಹೆಂಗೆ? ಅದನ್ನ ಸ್ಟೇಷನರಿ ಅಂಗಡಿಯಲ್ಲಿ ತಗೊಂಡು ನೋಟ್ಬುಕ್ ಅನ್ಕೊಂಡಿದೀಯಾ? ಅಲ್ಲ ರೀ, ಸೈಟ್. ಮತ್ತೆ ನನ್ ತವ ದುಡ್ಡಿಲ್ಲ. ಆಗಲ್ಲ 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 ಅವಗೆ ಆಗಲ್ಲ ಆಗಲ್ಲ ಅಂದ್ರೆ ಇಲ್ಲ ನೋಡಿ. ಬೇಡ ಕಣೆ, ಬೇಡ. ಸೈಟ್ ತಾನೆ ನೀರು. ಅಲ್ಲ, ಇದು ಲೇಟೆಸ್ಟ್ ಲೇಔಟಾ? ನಮ್ಗೊಂದು 6 ಅಡಿ 3 ಅಡಿ ಸೈಟ್ ಬೇಕಿತ್ತು. ಸಾರಿ, 60-40 ಸೈಟ್ ಬೇಕಿತ್ತು. ನಾಳೆ ಬಂದು ದುಡ್ಡು ಕೊಡ್ತೀನಿ ಸರ್, ಇವತ್ತು ಬುಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಗಂಡ ಅಂದ್ರೆ ನನ್ ಗಂಡ. ಸರ್, ಗೊಬ್ಬರ ಮಷೀನ್ ಕೊನೆ ಪಕ್ಷ ಸಿಪ್ಪೆನಾದ್ರೂ ಉಳಿಸುತ್ತೆ. ಇವಳು ನನ್ನ ಪೂರ್ತಿ ಅರೀತಾವಳೆ. ಪರಮಾತ್ಮ, ಏನಪ್ಪಾ ನಿನ್ನ ಆಟ? ಹುಡುಗಾಟವೋ ಪರಮಾತ್ಮ ನಾಟವೋ. ಹಲೋ ಮಿಸ್ಟರ್ ನಂದೀಶ್, ನಿಂಗೆ ಮಾನ ಮರ್ಯಾದೆ ಅನ್ನೋದಿದ್ಯಾ? ಕಾಮನ್ ಸೆನ್ಸ್ ಅನ್ನೋದಿದ್ಯಾ? ಅಲ್ಲಿ ಅಡ್ಡದಲ್ಲಿ ಫ್ರೆಂಡ್ಸ್ ಎಲ್ಲ ವೇಟ್ ಮಾಡ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ನಾನು ಹೆಂಡ್ತಿನ ಮನೆಯಲ್ಲಿ ಅಡ್ಡಡ್ಡ ಕತ್ತರಿಸ್ತಾವಳೆ ಕಣೋ. ಅಂದ್ರೆ ಈ ಊರಲ್ಲಿರೋ ಅಡ್ಡ ರಸ್ತೆನೆಲ್ಲ ನಿನ್ನ ಹೆಂಡತಿನೇ ಕತ್ತರಿಸಿದ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಲ್ಲೇ. ಹೂ ಕಣ, ಸೀರಿಯಸ್ ಆಗಿದ್ಯಾ? ಮೆಟ್ಟು ಹೊರಗಡೆ ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಏನೋ? ನನ್ನ ಹೆಂಡತಿಗೆ ಕೇಳಿದ್ನೆಲ್ಲ ಕೇಳಿದ ತಕ್ಷಣ ಕೊಡಿಸ್ಬೇಕಂತೆ, ಇಲ್ಲಾಂದ್ರೆ ವಿಷ ಕುಡಿದು ಹೆಂಗ್ ಮಾಡ್ಕೊತೀನಿ ಅಂತ ನನ್ನ ಬ್ಲಾಕ್ ಮೇಲ್ ಮಾಡ್ತಾವಳೆ ಕಣೋ. ಇಷ್ಟೇನಾ? ಬಾರೋ ಬಾರೋ ಇಲ್ಲಿ ನೋಡೋ, ಪರಿಸ್ಥಿತಿ ನಂಗೆ ಅರ್ಥ ಆಯ್ತು. ನನ್ನ ಹೆಂಡತಿನೂ ಇದೇ ಟ್ರಿಕ್ಸ್ ನ ಯೂಸ್ ಮಾಡಿ 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 ನನ್ ಖಾಲಿ ತಪ್ಲೆ ಮಾಡ್ಬಿಟ್ಲು. ನಾವ್ ಗಂಡಸರು ಸುಮ್ನಿರ್ತೀವ? ಒಂದಿನ ಅದೇ ವಿಷದ ಬಾಟ್ಲು ಅದೇ ಹಗ್ಗನ ಅವಳು ಮುಂದಿಟ್ಟು, ಅಪಿ ವಿಷ ಕುಡಿ ಕುಡಿಯೇ, ನೇನು ನಾನೇ ಹಾಕ್ತೀನಿ ಅಂದೆ. ತೆಪ್ಪಗೋಗಿ ಅಡಿಗೆ ಮನೇಲಿ ಕೂತ್ಲು. ಹೌದಾ? ಈ ಫಾರ್ಮುಲಾ ನಮ್ಮ ಮನೇಲಿ ಅಪ್ಲೈ ಆಗತ್ತೆ ಅಂತೀಯಾ? ಯಾರ ಮನೆ ಜಿರಳ ಇದ್ರೇನು ಸ್ಪ್ರೇ ಮಾಡಿದ್ರೆ ಸಾಯ್ಲೇಬೇಕು. ಹೌದಾ? ಹಂಗಾದ್ರೆ ಇವಾಗ ನೋಡು. ಹೆಂಡತಿ ಒಂದು ಕಿತ್ತೋಗಿರೋ ಬಾಟಲು ಹರಿದಿರೋ ಹಗ್ಗ ಇಟ್ಕೊಂಡು ಇಷ್ಟೊತ್ತನ್ನ ಆಟ ಆಡ್ಸಿದೆ ಅಲ್ವಾ? ಈಗ ನನ್ನ ಆಟ ಶುರು. ಇಳ್ಬೇಡ. ಈಗಷ್ಟೇ ನಾನು ಆನ್ಲೈನ್ ಅಲ್ಲಿ ಒಂದು ಹೊಸ ಕಿಚನ್ ಸೆಟಪ್ ನೋಡಿದೆ, ಬುಕ್ ಮಾಡ್ರಿ. ಅಯ್ಯಯ್ಯೋ, ನಾನು ಇವಾಗಷ್ಟೇ ಆನ್ಲೈನ್ ಅಲ್ಲಿ ಒಂದು ಹೊಸ ಹುಡುಗಿ ಜೊತೆ ಚಾಟಿಂಗ್ ಮಾಡ್ತಾ ಇದ್ದೆ. ಮನೆ ಕರೆಸ್ಲಾ?
ಯಾಕೋ ಗಾಡಿ ರಿವರ್ಸ್ ಗೇರಲ್ಲಿ ಹೋಗ್ತಾ ಇದೆಯಲ್ಲ. ಫ್ರಂಟ್ ಗೇರಲ್ಲಿ ಹೋದ್ರೆ ಹಳ್ಳಕ್ ಬೀಳ್ಬೇಕಾಗತ್ತೆ ಅದಕ್ಕೆ. ಇವಾಗೇನು ಬುಕ್ ಮಾಡಲ್ವಾ? ಮಾಡಲ್ಲ 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 ಅಂದ್ರೆ ಇಲ್ಲಿ ನೋಡಿ. ನೀನ್ ಖಾಲಿ ಬೀಳ್ತೀನಿ ಕಣೆ, ಆತ್ಮಹತ್ಯೆ ಮಾಡ್ಕೋಬೇಡ ಅಂತೀನಿ ಅನ್ಕೊಂಡ. ನಿಜವಾಗ್ಲೂ ಮಾಡ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ಳಲೇ. ಅದಲ್ದೆ ಜ್ಯೋತಿಷ್ಗಳು ಹೇಳಿದ್ದಾರೆ ನನ್ನ ಲೈಫ್ ಅಲ್ಲಿ ಎಲ್ಲ ಸೆಕೆಂಡ್ ಟೈಮೇ ಅಂತ. ಮೊದ್ಲ ನಾನು ಹಠ ಮಾರಿ. ನೀನು ಹಠ ಮಾರಿ ಆದ್ರೆ ನಾನು ಸೋಮಾರಿ ಕಣೆ, ಸಾಯಿ. ರೇ ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಿಜವಾಗ್ಲೇನೆ ಹೇಳ್ತಾ ಇರೋದು. ಇಲ್ಲಿ ನೋಡು, ಆನ್ಲೈನ್ ಅಲ್ಲಿ ಬುಕ್ ಮಾಡ್ರಿ ಎಲ್ಲ ಐಟಮ್ನ ಕ್ಯಾನ್ಸಲ್ ಮಾಡಿದೆ. ಬ್ಯಾಡತ್ತು ಸಾಯಿ ಸಾಯೇ. ಅವಾಗ ಸಾಯ್ತೀನಿ ಅಂದ್ರೆ ತಾನೇ ಸಾಯಿ. ಈಗ ಸಾಯ್ಲಿಲ್ಲ ಅನ್ಕೋ, ನಾನೇ ಸಾಯ್ತೀನಿ. ಸಾಯಿ ಸಾಯಿ. ಏನೋ ತಪ್ಪಾಯ್ತು ಕಣ್ರಿ. ನೀವು ಹೆದರ್ಕೊಳ್ಬೇಕು ಅಂತ ಹಿಂಗ್ ಮಾಡ್ದೆ, ಇನ್ಮೇಲೆ ಹಿಂಗ್ ಮಾಡಲ್ಲ. ನೋಡಿ, ಹೇಳ್ದವ್ರ ಮಾತು ಕೇಳ್ಕೊಂಡು ಸಂಸಾರ ಮಾಡಕ್ ಆಗಲ್ಲ ಕಣೆ. ಅವ್ರ್ಯಾರೋ ಏನೋ ತಗೊಂಡ್ರು ಅಂತ ನಾವ್ಯಾಕೆ ತಗೋಬೇಕು? ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಗೆ ಲಾಸ ಕಣೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಿಮ್ಮಂತವ್ರು ಅಮೂಲ್ಯವಾದ ಜೀವನ ಹಾಳು ಮಾಡ್ಕೋತಿರಲ್ಲ. ನಿಮ್ಮನ್ನ ಪ್ರೀತಿಸೋರ್ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಹುಟ್ಟೋರೆಲ್ಲ ಸಾಯಲೇಬೇಕು, ಆದ್ರೆ ಸಾಯಕಂತಾನೆ ಯಾರು ಹುಟ್ಟಲ್ಲ ಕಣೆ. ಇದ್ದು ಬದುಕನ್ನ ಪ್ರೀತಿಸ್ಬೇಕು. ಪಾಲಿಗೆ ಪಂಚಾಮೃತ ಅಂತ ಖುಷಿ ಪಡ್ಬೇಕು. ಒಳ್ಳೆ ಸುಂದರವಾಗಿರೋ ಆಂಟಿರು ಮನೆ ಮುಂದೆ ನಿಂತ್ಕೊಬಿಟ್ರೆ ಹೆಂಗಾದ್ರೂ ಲೈನ್ ಹಾಕೋಣ ಅಂತ ಬಂದ್ಬಿಡ್ತಾನೆ. ನಾನು ಸ್ಟ್ರಿಕ್ಟ್ ಆಗಿರೋದಕ್ಕೆ ಬಾಗ್ಲು ತನಕ ಬಂದವನೆ. ಇನ್ನು ಹೊಸಿ ಮಾಡ್ರನ್ ಆಗ್ಬಿಟ್ಟಿದ್ರೆ ಬೆಡ್ರೂಮಿಗೆ ಬಂದ್ಬಿಟ್ಟು ಹಂಗೆ ಹಿಂದ್ಗಡೆ ಬಾಗ್ಲಿಂದ ಹೋಗ್ಬಿಟ್ಟೆ ನಾನು. ಏನ್ ಹೇಳಿದ್ರಿ ಇವ್ರು ನಮ್ತಾನೆ ಇಲ್ವಲ್ಲ? ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಇಲ್ಲಿ ಕೇಳೋ, ಇಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಎಷ್ಟು ಟೀಮಲ್ಲಿ ಬ್ಯಾಟಿಂಗ್ ಮಾಡ್ಬೋದು? ಒಂದೇ ಟೀಮ್. ಈ ನನ್ನ ಮಗ 2 ಟೀಮಲ್ಲೂ ಬ್ಯಾಟಿಂಗ್ ಮಾಡ್ತಾವನಲ್ಲ. ಜೋಕರ್ ಇರ್ಬೇಕು. ಇವಳು ಹೇಳಿದ್ರೆ ಅರ್ಥ ಆಗ್ತದೆ. ಕಾಜಲ್, ಏ ಕಾಜಲ್, 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 ಏ ಕಾಜಲ್, ನಿನ್ನ ಗಂಡ ಇಲ್ಲಿಲ್ಲ. ಕರೆಕ್ಟ್ ಆಗಿ ಹೇಳ್ತೆ ನೋಡು. 100% ನೀನು ಒಬ್ಳು ನೋಡಿ ನಂಬ್ತಾರೆ ನನ್ನ. ಕರೆದ್ರು ಬರಕ್ಕಿಲ್ಲ. ಬರಲ್ಲ ಬರಲ್ಲ ಬರಲ್ಲ. ಹೆಂಗ್ ಬರ್ತಾನ ಅವನು? ನಾವು ಕರೆಕ್ಟ್. ಶಾರುಖ್ ಖಾನ್ ಇಷ್ಟಲ್ಲಿ ಹೇಳಿದ್ಮೇಲೆ ತಿರ್ಗಿ ಶಾರುಖ್ ಖಾನ್ ಅಂದ್ರೆ ಎಲ್ಲಿಂದ ಬರ್ತಾನೆ? ಅಲ್ಲ, ಆ ಮನೇಲಿ ಅವನೇ ಅಂತ ಹೇಳ್ತಾ ಇದ್ದೀನಿ. ಇವಳು ಶಾರುಖ್ ಖಾನ್, ಶಾರುಖ್ ಖಾನ್. ಪದೇ ಪದೇ ನಮ್ಮ ಹೆಂಡತಿ ಮನೆಗೆ ಯಾಕ ಬರ್ತೀಯ? ನಾಯಿಲ್ ಮಗಳೇ, ನೀನ್ ಇವತ್ತು ಅವ್ರು ಯಾಕೆ ಬಂದ ಮತ್ತೆ ಮನೆಗೆ? ಯಾಕೆ ಬಂದ? ನಾನು ನೋಡ್ಕೊ ಬಂದಿಲ್ಲ, ನಿನ್ ನೋಡ್ಕೊ ಬಂದಿರೋದವ. ನಿನ್ ಹುಡ್ಕೊಂಡ್ ಬಂದವ್ರ ಊರು ಮಾಡ್ತೀರಾ ನನ್ನ ಮಗನಿಗೆ? ಮೇಡಮ್ ಮೇಡಮ್ ಮೇಡಮ್, ಹಂಗೆ ಬಾಗ್ಲಾಕಳೆ ನನ್ನ ಮಗ, ಬಾಗ್ಲಾಕಳೆ. ಈಗ ಅಲ್ಲಿ ಹೋಗ್ತೀನಿ. ಮತ್ತೆ ನೀ ಅಮ್ಮ ಕಾರ್ದು ಬಿಟ್ರೆ ಮತ್ತೆ ಇಲ್ಲೂ ಇದ್ ಬಿಟ್ರೆ ಕಷ್ಟ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಮಂಜಣ್ಣ, ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ? ಗೊತ್ತಾಗ್ಬೇಕಾ? 5 ನಿಮಿಷ ತಡ್ಕೋ. ಏನೋ ಬೇಕಾ? ಶಾರುಖ್ ಯಾವಲ್ಲ ಶಾರುಖ್ ಖಾನ್ ಯಾವನ ಬಗ್ಗೆ ಮಾತಾಡ್ತಿದ್ದೆ? ನೀನು ಯಾಕೆ ಬಂದ ಹೊರಗಡೆ? ಶಾವ್ಗೆ. ಸುಮಿತ್ರಾ, ಏನ್ ಸುಮಿತ್ರಾ? ಸುಮಿತ್ರಾ, ಮತ್ತೆ ಆಗಿದ್ಯಾ ನೀನು? ಕರ್ಕೊಂಡಿದ್ಯಾ ನೀನು? ಈಗೆಲ್ಲ ಸೊಂಟ ಬಾ ಕಟ್ಕೊಂಡಿದ್ದೇನೋ ಅಂತ ಆಗ್ಲಿಂದ ಬಾಯಿ ಬಂದ ಬಡ್ಕತ್ತಾ ಇದ್ದೀನಿ. ಈ ನನ್ನ ಮಗನೇ ಫಸ್ಟ್ ವಿಚಾರಿಸಿ. ಇವನ್ನ ಕೇಳಿದಕ್ಕೆ ನೈಟ್ ಶಿಫ್ಟ್ ಅಂತ ನೈಟ್ ಅಲ್ಲಿ ಯಾರ ಲಿಫ್ಟ್ ಮಾಡ್ತಾವನೆ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಯಪ್ಪ ನಮ್ ತಾವ್ ಏನ್ ಕಮ್ಮಿ ಆಗದೆ ಅಂತ ಹೇಳ್ತಾ ಹೋದ. ನನ್ ಗಂಡ ಕೇಳಿದ್ಕೆ ಮೆಟ್ರೋ ಟ್ರೈನ್ ಕೆಲಸ ಮಾಡ್ತಾ ಇದೀನಿ ಅಂತಲ್ಲ, ಎಲ್ಲೆಲ್ಲ ಸ್ಟಾಪ್ ಕೊಟ್ಕೊ ಬರ್ತಾವನೆ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಮೆಟ್ರೋ ಟ್ರೈನ್ ಸಿಗ್ನಲ್ ಸ್ಟಾಪ್ ಪಕ್ಕದ ಮನೆಯಲ್ಲಿ ಅದೇ ಅಂತ ಗೊತ್ತಿದ್ದಿದ್ರೆ ಬಾಂಬ್ ಬಿಟ್ಟು ಢಮ್ಮಸ್ ಬಿಡ್ತಿದ್ದೆ. ಇರು ಇರು ಇರು, ಹೆಂಗಸರು ಜಗಳಾಡೋದು ಒಂದ್ ಸ್ವಲ್ಪ ಹೊತ್ತು ನೋಡೋಣ, ಚೆನ್ನಾಗಿರ್ತದೆ. ಏನಂದ್ರೆ ಹೆಂಗಸರು ಜಗಳಾಡೋದು ನೋಡೋದ್ ಚೆನ್ನಾಗಿರ್ತದೆ. ಈ ಜೀವಮಾನ್ ಪ್ರಯತ್ನ ನೋಡೇ ಕಲ್ತ್ಬಿಟ್ಟಲ್ಲ. ಸಾಕು, ಅವ್ನ್ ಮಾಡಿರೋ ತಪ್ಪಿಗೆ ನೀವಿಬ್ರು ಅಂತ ಕುಣಿದಾಡ್ಬೇಡ್ರಿ. ಅವನು ಫಸ್ಟ್ ಕುಣಿಸ್ರಿ. ಕುಣಿಯೋದಲ್ಲ, ಇವನನ್ನ ಮಂಕ್ರದ ಮಾಡ್ಬಿಟ್ಟೇನು. ಹಾಕು
ಗಂಡನೂ ಅಲ್ಲ ನಾನು ನಿನ್ ಹೆಂಡ್ರು ಅಲ್ಲ. ನೀನ್ ಹೋಗೋಣ. ಶಾರು ಕಾಜಲ್ ಶಾರು ನನ್ನ ಮಗನೇ ಈ ಕಡೆ ಟೆಸ್ಟ್ ಆ ಕಡೆ ಒಂಡೆ, ಆ ಕಡೆ ಒಂಡೆ ಈ ಕಡೆ ಟೆಸ್ಟ್ ಮಾಡ್ತಾ ಇದ್ದಲ್ಲ. ಈಗ ಸರಿಯಾಗಾಯ್ತು ನಿನಗೆ. ಅವಳು ಓದ್ಲಿ ಇವಳು ಓದ್ಲಿ, ಈಗ ಏನ್ ಮಾಡ್ತೀಯಾ? ಅವ್ರಿಬ್ರು ಹೋದ್ರೆ ಏನಂತೆ, ಅಲ್ಲಿ ಶಿಲ್ಲಿ ಕೂತಿದ್ದಾಳ, ಅವಳ ಹತ್ರ ಹೋಗ್ಬಿಡ್ತೀನಿ. ಹೇಗಿತ್ತು ಮೇಡಮ್? ತುಂಬಾ ಕ್ಲೀನ್ ಆಗಿತ್ತು. ನಿನ್ನಷ್ಟೇ ಕ್ಲೀನ್ ಆಗಿತ್ತು ಕಣೋ ಸ್ಕಿಟ್. ಯಾರು ಮಾಡಿರೋದು ಹೇಳಿ ಸ್ಕಿಟ್ನ? ನಾನೇ ಮೇಡಮ್. ಅಲ್ವಾ, ಅದಕ್ಕೆ ಕ್ಲೀನ್ ಆಗಿತ್ತು. ಪ್ಲಾಟ್ಫಾರ್ಮ್ ಮೇಲೆ ಬಂದ್ಬಿಡತ್ತಂತೆ, ಅದಕ್ಕೆ ಇವನ್ ಬಂದ್ಬಿಟ್ನಂತೆ. ಅದಾದ್ಮೇಲೆ ಇದು ಅಂಗಡಿ ನಡ್ಕೊಂಡು ಅಂಗಡಿ ಹೋಗ ಬರಲ್ಲ ಕಣ್ಣಾಕ್ತಾರೆ ಮೇಡಮ್. ನಡೀತದೆ, ಚೆನ್ನಾಗಿ ನಡೀತೆ ಅಂತ ಅದಕ್ಕೆ ಕಟ್ಬಿಟ್ಟವನಿ. ಡೆಫಿನೆಟ್ಲಿ ತುಂಬಾನೇ ಚೆನ್ನಾಗಿತ್ತು. ನನಗೆ ರಾಘು ಗೆಟಪ್ ಇಷ್ಟ ಆಯ್ತು. ರಾಘು ಮಾಡ್ದಂತ ಆ ತರ್ಲೆ ಓಪನಿಂಗು, ಅದು ಡೈಲಾಗ್ ಹೇಳ್ಕೊಂಡೆ ಡಾನ್ಸ್ ಮಾಡೋದು, ಅದು ನಾನು ನೋಡಿರ್ಲಿಲ್ಲ. ಅವನೇ ಅದೆಲ್ಲ ಸಾಧ್ಯ. ಅವ್ನು ಮಾಡಿದ್ರೇ ಅದು ಚೆನ್ನಾಗಿ ಕಾಣೋದು. ತುಂಬಾ ಕ್ಲೀನ್ ಆಗಿತ್ತು, ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಗುರು ಸರ್. ಶಿವು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಎರಡು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಅನಿಸ್ತು. ನಾನು ಅಂದ್ಕೊಂಡೆ ಎರಡು ಬೇರೆ ಬೇರೆ ಕ್ಯಾರೆಕ್ಟರ್ ಇರಬೇಕು ಅಂತ. ಅದೇನು ಅದು ಕ್ಯಾರೆಕ್ಟರ್ ಡಿವಿಷನ್ ಏನಕ್ಕೆ ಶಿವು? ಆ ಮನೇಲಿ ಹೋದ್ರೆ ಒಂಥರ, ಈ ಮನೇಲಿ ಹೋದ್ರೆ ಒಂಥರ. ಇಲ್ಲಿ ನನ್ನ ಹೆಂಡತಿ ಸಾಫ್ಟ್ ಇರ್ತಾಳೆ ಸರ್, ಇವಳಿಗೆ ನಾನು ಆವಾಜ್ ಹಾಕಿ ಏನೋ ಮಾಡ್ಬೋದು. ಅವಳು ಫುಲ್ ಗೈಯಾಳಿ, ನನಗೆ ಅವಳಿಗೆ ಸಂಬಳ. ಮತ್ತೆ ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದೆಯಾ ನೀನು? ಅವಳು ಏನಕ್ಕೆ ಬೇಕು ನಿನಗೆ? ಅಲ್ಲ, ಇಬ್ರು ಹೇಳ್ತಾರಲ್ಲ ಸರ್. ಅವಳ ಹತ್ರ ಏನೇ ಸ್ಪೆಷಲ್ ಇದೆ? ಸ್ಪೆಷಲ್ಲೇ ಸರ್, ಅದಕ್ಕೆ ರಾಘು, ಸುಶು ಬೋತ್ ಸೂಪರ್ಬ್ಲಿ ಪರ್ಫಾರ್ಮ್. ವೆರಿ ಗುಡ್. ಥ್ಯಾಂಕ್ ಯು ಸರ್.